ಓಂ ನಮಃ ಶಿವೋಹಂ ಚಾನೆಲ್ಗೆ ಸುಸ್ವಾಗತ. ಪೂರ್ಣವಿರಾಮ. ವೀಕ್ಷಕ ಬಂಧುಗಳೇ, ನಿಮಗೆ ಒಂದು ಗುಹಾಂತರ ದೇವಾಲಯ ಪರಿಚಯ ಮಾಡಿಸುತ್ತೇನೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಶ್ರೀನಿವಾಸಪುರ ಯಲ್ದೂರು ರಸ್ತೆಯಲ್ಲಿ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಈ ಗುಹಾಂತರ ದೇವಾಲಯ ಒಳ್ಳೆಯ ಆಹ್ಲಾದಕರ ವಾತಾವರಣದಲ್ಲಿ ನಿರ್ಮಾಣ ಮಾಡಲಾಗಿರುತ್ತದೆ. ಒಂದು ಗುಡ್ಡದ ಮೇಲೆ ಶ್ರೀ ಕಾಳಭೈರವೇಶ್ವರ, ಚಂದ್ರಮೌಳೇಶ್ವರ, ಚಂದ್ರಮೌಳೀಶ್ವರಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಲಾಗಿ ಅದರ ಕೆಳಗಡೆ ಸುಮಾರು 500 ಮೀಟರ್ಗೂ ಹೆಚ್ಚು ಗುಹಾಂತರ ದೇವಾಲಯ ನಿರ್ಮಾಣ ಮಾಡಲಾಗಿ ಭೂನೀಲಾ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ದುರ್ಗಾಪರಮೇಶ್ವರಿ, ಸಂತಾನ ವೇಣುಗೋಪಾಲ ಸ್ವಾಮಿ ದೇವತೆಗಳನ್ನು ಪ್ರತಿಷ್ಠಾಪಿಸಿ ಮುಖ ದ್ವಾರದಲ್ಲಿ ದೇವತೆಗಳ ಬೊಂಬೆಗಳು, ಆಂಜನೇಯ ಸ್ವಾಮಿ ಸ್ವಾಗತ ದರ್ಶನ ಅದ್ಭುತವಾಗಿರುತ್ತದೆ. ಕಾಶಿಯಿಂದ ಬಂದಂತಹ ಅಘೋರಿಯೊಬ್ಬರು ಅಲ್ಲಿಯೇ ನಿವಾಸ ಏರ್ಪಡಿಸಿಕೊಂಡು ಪ್ರತಿ ಪೌರ್ಣಮಿ, ಅಮಾವಾಸ್ಯೆ ವಿಶೇಷ ಪೂಜೆ ಹೂವಿನ ನಡೆಸಿ ಆಶ್ರಿತ ಭಕ್ತಾದಿಗಳಿಗೆ ಆಶೀರ್ವಾದ ನೀಡುತ್ತಿರುತ್ತಾರೆ. ಒಂದು ಸಲ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಧನ್ಯರಾಗಿರಿ. ವಿಶೇಷವಾದಂತಹ ದೇವಾಲಯ ಇದು. ಇಲ್ಲಿ ಒಂದು ಜಮೀನಲ್ಲಿ ಶ್ರೀನಿವಾಸಪುರದಿಂದ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿ ಯಲ್ದೂರು ರಸ್ತೆಯಲ್ಲಿ ಈ ದೇವಸ್ಥಾನ ಆಗಿದೆ. ಬೆಟ್ಟದ ಮೇಲೆ ಶ್ರೀ ಕಾಳಭೈರವೇಶ್ವರ ಸ್ವಾಮಿಯವರನ್ನು ಪ್ರತಿಷ್ಠೆ ಮಾಡಿ ಇಲ್ಲಿ ಮೂರ್ತಿಗಳನ್ನು ಶ್ರೀ ಚಂದ್ರಮೌಳೀಶ್ವರ, ಚಂದ್ರಮೌಳೀಶ್ವರಿ, ಆಂಜನೇಯ ಸ್ವಾಮಿ ಇದರ ವಿವಿಧ ದೇವತೆಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ವಿಶೇಷವಾಗಿ ಇಲ್ಲಿ ಪೂಜಾ ಕೈಂಕರ್ಯ ನಡೀತಾ ಇದೆ. ಈ ದೇವಾಲಯ ಆವರಣ ನೋಡಿದ್ರೆ ತುಂಬಾ ಸಂತೋಷವಾಗ್ತಾ ಇದೆ. ಆಹ್ಲಾದಕರವಾದ ವಾತಾವರಣ, ದೂರದ ಬೆಟ್ಟಗಳು, ಜಮೀನುಗಳು, ಈ ಫಲವೃಕ್ಷಗಳು, ಈ ಒಂದು ವಿಶೇಷವಾದಂತಹ ಈ ದೇವಾಲಯ ಶ್ರೀನಿವಾಸಪುರಕ್ಕೆ 6 ಕಿಲೋಮೀಟರ್ ಹತ್ತಿರ ಇದೆ. ಈ ದೇವಸ್ಥಾನ ತುಂಬಾ ವಿಶೇಷವಾಗಿದೆ. ಈ ವಾತಾವರಣದಲ್ಲಿ ಇಲ್ಲಿ ಶಂಕರನಾಥ ಅಘೋರಿ ಅಂತ ಒಬ್ಬರು ಅಘೋರಿಗಳು ಬಂದಲ್ಲಿ ಈ ಒಂದು ಕಾಳಭೈರವೇಶ್ವರ ಸ್ವಾಮಿಯವರ ಪೂಜೆಯನ್ನು ಸಹ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ನೋಡಿ, ಇದು ಕಾಳಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಈ ಕಾಳಭೈರವನಿಗೆ ಈ ಒಂದು ವಿಶೇಷವಾದಂತಹ ಈ ಒಂದು ಸುನಕ ಕಾಳಭೈರವೇಶ್ವರನಾಗಿ ಇಲ್ಲಿ ವಾಹನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೇ ಪ್ರಕಾರವಾಗಿ ಈ ದೇವಾಲಯದಲ್ಲಿ ಭಾಸ್ಕರ್ಲೆ ಅನೇಕ ಭಗವಂತ ಕಾಳಭೈರವೇಶ್ವರ ಸ್ವಾಮಿ ಇಲ್ಲಿ ಮೂಲಮೂರ್ತಿಯಾಗಿದ್ದಾರೆ. ಇಲ್ಲಿ ಚಂದ್ರಮೌಳೀಶ್ವರಿ ಮಹಾತಾಯಿ ಹಾಗೂ ಆಂಜನೇಯ ಸ್ವಾಮಿಯನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಯಾವುದೋ ಸಂಕಲ್ಪ ಭಗವಂತ ಯಾವ್ಯಾವ ರೀತಿಯಿಂದ ಇಲ್ಲೆಲ್ಲ ಅವರ ಒಂದು ಈ ಒಂದು ಸ್ಥಾನವನ್ನು ಪಡೆಯುತ್ತಾರೋ ಯಾರಿಗೂ ತಿಳಿಯಲ್ಲ. ಅದೇ ಥರ ಇಲ್ಲಿ ಒಂದು ವಿಶೇಷವಾದಂತಹ ದೇವಾಲಯ. ಈ ದೇವಾಲಯದಲ್ಲಿ ಇಲ್ಲಿ ಶಂಕರನಾಥ ಅಘೋರಿ ಅಂತ ಅವರು ಸಹ ಇಲ್ಲಿ ಬಂದು ಅವರ ಆವಾಸವನ್ನು ಕಲ್ಪಿಸಿಕೊಂಡಿದ್ದಾರೆ. ಇಲ್ಲಿ ಅಘೋರಿಗಳು ಸ್ವಾಮಿಯ ಪೂಜೆಯಲ್ಲಿ ನಿಷ್ಠಾತರಾಗಿ ಅವರು ಇರ್ತಾರೆ. అరికేరే రెండు
ಇದು ಗುಹಾಂತರ ದೇವಾಲಯ. ಇಲ್ಲಿ ಈ ಬೆಟ್ಟಗಳಲ್ಲಿ ಒಂದು ಗುಹೆ ಮಾಡಿ ಗುಹೆಯನ್ನು ಮಾಡಿ ಒಳಗಡೆ ಮುಂದುಗಡೆ ಗಣಪತಿ, ಇಲ್ಲಿಂದ ಲಕ್ಷ್ಮೀನಾರಾಯಣ, ಮಹಾಲಕ್ಷ್ಮಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ದುರ್ಗಾದೇವಿ, ಮಹಾಸರಸ್ವತಿ ಇಲ್ಲಿ ಚಂದ್ರಮೌಳೀಶ್ವರನು ಈ ಗುಹೆಯಲ್ಲಿ ಚಂದ್ರಮೌಳೀಶ್ವರನ ಪ್ರತಿಷ್ಠೆ ಮಾಡಿದ್ದಾರೆ. ಅಮ್ಮನವರು ಸಣ್ಣ ಪಾರ್ವತಿ. ಇಲ್ಲಿ ಸುಬ್ರಹ್ಮಣ್ಯೇಶ್ವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಗುಹಾ ವಿಶೇಷವಾದ ಗುಹೆ ಇದು. ಗುಹೆಯಲ್ಲಿ ಬಾವಿಯನ್ನಾಗಿದ್ದಾರೆ ನೀರಿಗೋಸ್ಕರ. ಇಲ್ಲಿ ನಾಗಲಮ್ಮ, ಸುಮಾರು ದೇವತೆಗಳನ್ನು ಇಲ್ಲಿ ಗುಹೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗುಹಾಂತರ ದೇವಾಲಯ ವಿಶೇಷವಾಗಿದೆ ಇದು. ಇಲ್ಲಿ ವೇಣುಗೋಪಾಲ ಸ್ವಾಮಿ, ಸಂತಾನ ವೇಣುಗೋಪಾಲ ಸ್ವಾಮಿ, नीचे है। ಇನ್ನು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಎಲ್ಲ ಆಗಿದ್ದು. ಇಲ್ಲಿ ಸಹ ಯೋಗ ನರಸಿಂಹಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೌದಾ? ఈ గుహ కొట్టాలని ఎట్లా అనిపించేవి గోండింది అంటే ఇప్పుడు హైట్ లేపింది మీరేం కాదు, భూమి నుంచి పైకి లేచింది ఎట్లా ఉన్నాయి కొండ. కాలువ ప్రతిష్ఠ చేస్తుంది. మేస్త్రి నాగప్ప వాళ్ళు ఎక్కువ ఉండేదమ్మా, మీరు వాళ్ళ భార్య. సరే అమ్మా. ఇప్పుడు ఇక్కడ ఎవరు ఉంటారు? ఇక్కడ దేవస్థానంలో శంకరనాథ గౌరీ వాళ్ళు ఉంటారు. అవునా? జనవరి 1కి